ಡಿಲಿವರಿ ತಗೊಂಡಿದ್ದಾರೆ. ಡಿಲಿವರಿ ತಗೊಂಡ್ಮೇಲೆ ಸಿಲಿಂಡರ್ ಕೊಡ್ಬೇಕು. ಇವ್ರೇನ್ ಹೇಳ್ತಾರೆ, ನಮ್ಮ ಹತ್ರ ಸ್ಟಾಕ್ ಇಲ್ಲ ಅಂದ್ರೆ ಮತ್ತೆ OTP ತಗೊಂಡು ಡಿಲಿವರಿ ಹೆಂಗ್ ಕೊಟ್ರಿ, ಯಾಕೆ ಡಿಲಿವರಿ ಕೊಟ್ಟಿಲ್ಲ ಅಂತ ನಿನ್ನೆ ಕೇಳಿದ್ರೆ, ಆಯ್ತು ನಾವ್ ಅಕ್ಕಪಕ್ಕ ಮನೆಯವ್ರು ಕೊಟ್ಟಿದ್ದೀವಿ ನಾಳೆ ಕೊಡ್ತೀವಿ ಅಂತ ಇವ್ರು ಏನ್ ಮಾಡ್ತಾರೆ, OTP ತಗೊಂಡು ಡಿಲಿವರಿ ಮಾಡ್ತೀನಿ ಅಂತ ಬೇರೆಯವ್ರು ಮಾಡ್ಕೊಳ್ತಾರೆ. ಬೇರೆಯವ್ರಿಗೆ ಮಾಡ್ಕೊಬಿಡೋದು. ಮತ್ತೆ ಈಗ ಟೌನ್ ಅಲ್ಲೇ ಏನಾಗ್ಬಿಟ್ಟಿದೆ ಅಂತಂದ್ರೆ, ಒಂದು ಸಿಲಿಂಡರ್ ಎತ್ಕೊಂಡ್ ಬಂದ್ರೆ 100 ರೂಪಾಯಿ ತಗೊಂತಾರೆ. ಬಿಲ್ ಎಷ್ಟಿದೆ ಅಷ್ಟು ಕೊಡ್ಬೇಕು, ಎಕ್ಸ್ಟ್ರಾ ಕೊಡ್ಬೇಕು, ಇಲ್ಲ ಅಂದ್ರೆ ರೋಡಲ್ಲಿ ಹಾಕ್ಬಿಟ್ಟು ಹೋಗ್ಬಿಡ್ತಾರೆ. ಇದೊಂದು LPG ಗ್ಯಾಸ್ ದಂಧೆ ಆಗ್ಬಿಟ್ಟಿದೆ. ಯಾರು ತಗೊಳ್ತಾರೆ ಅಂದ್ರೆ ನಾವು ಹೇಳ್ತೀವಿ, ದಾಖಲೆ ಕೊಡ್ತೀವಿ. ಇರೋಣ ಒಂದ್ ನಿಮಿಷ, ನಿನ್ನೆ ಬಂದು ಕೇಳಿದ್ಕೆ ಏನ್ ಹೇಳ್ತಾರೆ, ಅವ್ರು ಯಾರೋ ಒಬ್ಬನ್ ಕುತ್ಕೊಂಡು ಅಲ್ಲಿ ಹೇಳ್ತಾನೆ, ಯಾಕಪ್ಪ OTP ತಗೊಂಡಿದ್ಯಾ, ಸಿಲಿಂಡರ್ ಕೊಡ್ಬೇಕಲ್ಲ ಅಂದ್ರೆ DC ಗೆ ಹೋಗೋ ಅಂತಾನೆ. ನಿನ್ನೆ ನಿಮ್ಗೆ ಹೇಳಿದ್ರಿ, ನೀವು ಬೈದ್ರ ಇಲ್ಲ, ನೀವು ಅವ್ರನ್ನ ಬೈದ್ರ ಇಲ್ಲ ಹೇಳಿದ್ಕೆ ಅವರು ನೀವ್ ಯಾಕೆ ಮಾತಾಡ್ತೀರಾ ಅಂದ್ರೆ, DC ಆದೇಶ ಏನಿದೆ, LPG ಅಭಾವ ಇಲ್ಲ, ಗ್ರಾಹಕರು ಗಾಬರಿ ಪಡಬೇಡಿ, ನಿಮಗೆ 1 ತಿಂಗಳಿಗೆ ಆಗುವಂತ ಸಿಲಿಂಡರ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಈಗ ನೋಡಿ 7 ದಿನ ಆಗಿದೆ, 10 ದಿವಸ ಆಗಿದೆ. ಆ ಸಿಲಿಂಡರ್ ಮಾರ್ಕೊಂಡ್ಬಿಡೋದು. ಮತ್ತೆ ಬಂದು ಕೇಳಿದ್ರೆ ಏನಪ್ಪಾ ಈ ತರ ಅಭಾವ ಇಲ್ಲ ಅಂತ ಅಂದ್ರೆ, ಹೋಗಿ DC ಕಂಪ್ಲೇಂಟ್ ಮಾಡ್ಕೊ, ಬೇಜವಾಬ್ದಾರಿ ತಗೋದು. ಇದು LPG ಎಲ್ಲ ದಂಧೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಪ್ರತಿ ಮನೆಗೆ ಎತ್ಕೊಂಡ್ ಸಿಲಿಂಡರ್ ಕೊಟ್ರೆ 100 ರೂಪಾಯಿ ಕೊಡ್ಬೇಕು, ಬಿಲ್ ಏನಿದೆ ಬಿಲ್ ಕೊಟ್ಟು ಕೊಡ್ಬೇಕು. ಯಾಕೆ ಈಗ ನಿಮ್ಗೆ ಸೇರಿನೇ ಅಲ್ಲ ಕೊಡೋದಿರೋಣ, ಅದನ್ನ ಸೇರಿನೇ ಅಲ್ಲ ಕೊಡೋದು, ಡೆಲಿವರಿ ಚಾರ್ಜ್ ಸೇರಿ ನಿಮ್ಗೆ ಎಕ್ಸ್ಟ್ರಾ ಕೊಡ್ಬೇಕಾ ಸಿಲಿಂಡರ್ ಬಂದ್ಮೇಲೆ? ಸರ್, ಕೋಲಾರ ಜನತೆಗೆ ಒಂದು ಒಳ್ಳೆ ಆಫರ್ ತಂದಿದ್ವಿ ಸರ್. ಕೇವಲ 599 ರೂಪಾಯಿಗೆ ಒಂದು ಥಿಯೇಟ್ರು, ಒಂದು ಡೆಕೋರೇಷನ್, ಒಂದು ಟೆಡಿ, ಒಂದು ಫ್ಲವರ್ ಬೊಕ್ಕೆ ಇಷ್ಟು ಕೊಡ್ತೀವಿ ಸರ್. ನಮ್ಮಲ್ಲಿ ಬ್ರೈಟ್ ಟು ಬಿ, ಮಾಮ್ ಟು ಬಿ, ವೆಡ್ಡಿಂಗ್ ಆನಿವರ್ಸರಿ, ಬರ್ಡೇ ಎಲ್ಲಾ ತರ ಹ್ಯಾಪಿ ಮೂಮೆಂಟ್ಸ್ ಸೆಲೆಬ್ರೇಟ್ ಮಾಡ್ಕೋಬಹುದು. ನಮ್ಮ ಅಡ್ರೆಸ್ ಬಂದು ಕೋಲಾರ MG ರೋಡ್ ನಿಯರ್ ಆಕ್ಸಿಸ್ ಬ್ಯಾಂಕ್ ಆಪೋಸಿಟ್ ಬಿಲ್ಡಿಂಗ್. ಅಲ್ಲಿ ಕೊಡ್ಬೇಕಿದ್ಯಾ? ನೀವೆಲ್ಲ ಮಾತಾಡಿ, ನಾನು ಹೇಳ್ತೀನಿ, ಅದನ್ನೇ ಕೇಳ್ತಾ ಇದ್ದೀನಿ. ಸಿಲಿಂಡರ್ ಕೊಡ್ಬೇಕಾದಾಗ ಎಕ್ಸ್ಟ್ರಾ ಕೊಡ್ಬೇಕಿದ್ಯಾ ಚಾರ್ಜಸ್? ಸಿಲಿಂಡರ್ ನಿಮ್ಗೆ ನಾಳೆ ಕೊಡಿಸ್ತೀನಿ ಅಂತ ಹೇಳ್ತಾ ಇದ್ದೀನಿ. ಅಲ್ಲಲ್ಲ, ಈ ಒಂದು ಸಿಲಿಂಡರ್ ಮನೆ ಹತ್ರ ಬಂದು ಇಳಿಸಿದ ಮೇಲೆ ಬಿಲ್ ಕೊಟ್ಟಾದ್ಮೇಲೆ ಎಕ್ಸ್ಟ್ರಾ 100 ರೂಪಾಯಿ ಕೊಡ್ಬೇಕಾ? ಬಿಲ್ಲಲ್ಲಿ ಎಷ್ಟಿದೆಯೋ ಅಷ್ಟೇ ಕೊಡ್ಬೇಕು. 855 ರೂಪಾಯಿ ಇರುತ್ತೆ. 800 ರೂಪಾಯಿ ಕೊಡ್ಬೇಕು ನಾವು, ಆಯ್ತು ಅಂತ ಇಟ್ಕೊಂಡು ಹೋಗ್ತೇವೆ. ಚಿಲ್ಲರೆ ಅಂದ್ರೆ ಇಲ್ಲ ಡೆಲಿವರಿ ಚಾರ್ಜ್ ಅಂತ. ಅವತ್ತೇ ನಮ್ ಗಮನಕ್ಕೆ ತಂದಿದ್ರೆ ಹಂಗೆ ರಿಫಂಡ್ ಕೊಡಿಸ್ತಾ ಇದ್ವಿ. ಈಗ ಇದು ನಿಮ್ ಗಮನಕ್ಕೆ ಬಂದಿಲ್ವಾ? ಸರ್, ಡೆಲಿವರಿ ಪ್ರತಿಯೊಬ್ರು ಹಿಂಗೆ ಮಾಡ್ತಾರೆ. ನೀವ್ ಯಾರಿಲ್ಲ ಅಂತ ಹೇಳಿದ್ರೆ ನಾವು ದಾಖಲೆ ಕೊಡ್ತೀವಿ. ಖುಷಿಗೆ 10-20 ಕೊಟ್ರೆ ತಗೊಂಡು ಹೋಗ್ತಾರೆ. ಹೌದು, ಅದನ್ನ ಕೇಳಿದ್ರೆ ಕೊಟ್ರೆ ಇಲ್ಲ ನಮ್ಗೆ ಪ್ರೆಜರ್ ಮಾಡಿ ಕೇಳ್ತಾರೆ. ಯಾಕಪ್ಪ ಇಷ್ಟು ತಗೊಂತೆ ಅಂದ್ರೆ ಆಟೋ ಚಾರ್ಜ್, ಯಾಕೆಲ್ಲ ಅದ್ರಲ್ಲೇ ಕೊಡ್ಬೇಕಲ್ಲ ನಿಮ್ಗೆ ಅಂತಂದ್ರೆ, ಇಲ್ಲ ನಮ್ಗೆ ಆಟೋ ಚಾರ್ಜ್ ಅಂತ ಎಲ್ಲ ತಿಳುವಳಿಕೆ ಬಂದಿದೆ. ಅವ್ರಿಗೆ ಕೊಡ್ತಾ ಇದಾರಲ್ವಾ? ನೋ ಟಿಪ್ಸ್ ಅನ್ನೋದು ಬಿಲ್ಲಲ್ಲಿ ಇದೆ. ಕೇಳಿದ್ರೆ ನಮ್ಗೆ ಅವ್ರು ಹೇಳಿದ್ದಾರೆ ಅಂತ. ಸರ್, ಇವಾಗ ಟೆಂಪೋ ಅವ್ರು ಯಾಕೆ ಯಾಮಾರಿಸ್ತಾ ಇರೋದು ಅನ್ನೋದು ಏನಂದ್ರೆ, ಟೆಂಪೋ ಅವರು ಹಣ ಬರ್ತಾ ಇದೀನಿ, ಇನ್ನೊಂದು 5 ನಿಮಿಷ ಅಲ್ಲೇ ಇರೋಣ ಅನ್ನೋದು. ಸಂಜೆ ಈಗಾಗಲೇ ಡೆಲಿವರಿ ಮಾಡೋನು ನಿನ್ನೆಯಿಂದ 100 ಸರಿ ಫೋನ್ ಮಾಡಿದೀವಿ, ಕೊಡ್ತೀವಿ ಬೇಕಾದ್ರೆ, ಫೋನೇ ರಿಸೀವ್ ಮಾಡಿದ್ವಿ. ನೀವೇ ಮಾತಾಡ್ತಾ ಇದ್ರೆ ಅಲ್ಲ, ಅದನ್ನೇ ಅವ್ರಿಗೆ ಹೇಳ್ತಾ ಇದೀವಿ. ರೆಕಾರ್ಡ್ ಕ್ರಿಯೇಟ್ ಮಾಡಲ್ಲ, ಅದೆಲ್ಲ ಮಾತಾಡ್ಬಿಡಿ. ನಿನ್ನೆ ಮಾತಾಡಿದ್ರೆ ಯಾಕೆ ಕೊಟ್ಟಿಲ್ಲ ಸಿಲಿಂಡರ್? ಈಗ ಬಂದ್ ಕೇಳಿದ್ರೆ ಬೇಜವಾಬ್ದಾರಿಯಿಂದ ನಾಳೆ ಕೊಡ್ತೀನಿ ಅಂತ. ನಿನ್ನೆ ಕೇಳಿದಕ್ಕೆ ನಾ ಇವತ್ತು ಹೇಳಿದ್ವಿ, ಇವಾಗ ಕೇಳಿದ್ರೆ ನಾಳೆ ಅಂತೀರ. ಇವತ್ತು ನೀವು ಬೇಕಾದ್ರೆ ರಿಪೋರ್ಟ್ ತಗೊಳ್ಳಿ, ಫುಡ್ ಟಿಡಿ ಅವ್ರ ಹತ್ರ ಬೆಳಿಗ್ಗೆ ಸಬ್ಮಿಟ್ ಮಾಡಿದೀವಿ. ಇವತ್ತು ನಮ್ಗೆ ಲೋಡ್ ಬಂದಿಲ್ಲ, ಅರ್ಥ ಆಯ್ತಾ? ಇವತ್ತಿನ ಕೇಳಿ ಸರ್, ಇವತ್ತು ನಮ್ಗೆ ಲೋಡ್ ಬಂದಿಲ್ಲ, ನಾಳೆ ಬೆಳಿಗ್ಗೆ ನಮ್ಗೆ ಲೋಡ್ ಬರುತ್ತೆ, ನಾಳೆ ಬೆಳಿಗ್ಗೆ ಸಿಲಿಂಡರ್ ಕೊಡ್ತೀವಿ. ಇಷ್ಟೇ ನಾನು ಹೇಳ್ತಾ ಇರೋದು. ನಮ್ ಸಿಲಿಂಡರ್ ಡೆಲಿವರಿ ಮಾಡಿದ್ರಲ್ಲ ಅದೇನಾಯ್ತು ಹೇಳಿ? ನಿಮ್ಮ 10ನೇ ತಾರೀಕು ಡೆಲಿವರಿ ಮಾಡಿದ್ರಲ್ಲ, ಆ ಸಿಲಿಂಡರ್ ಏನಾಯ್ತು? 10ನೇ ತಾರೀಕು ನೀವು ಬುಕಿಂಗ್ ಮಾಡಿದೀರಾ, ನಮ್ ಹುಡುಗ ಮಿಸ್ಟೇಕ್ ಅಲ್ಲಿ OTP ತಗೊಂಡು ಪಂಚ್ ಮಾಡಿದ್ದೇನೆ, ಅರ್ಥ ಆಯ್ತಾ? ನಿಮ್ಮ ಸಿಲಿಂಡರ್ ನಾಳೆ ಬೆಳಿಗ್ಗೆ ಕೊಡ್ತೀನಿ ಅಂತ ನಾನು ಹೇಳ್ತಾ ಇದ್ದೀನಿ. ಈಗ ಸ್ಟಾಕ್ ಹೇಳಿದ್ರೆ ನಿಮ್ ಹುಡುಗ OTP ತಗೊಂಡು ಡೆಲಿವರಿ ಮಾಡ್ಬಿಟ್ಟಿದ್ದಾನೆ. OTP ತಗೊಂಡು ಪಂಚ್ ಮಾಡಿದ್ದಾನೆ, ಸ್ಟಾಕ್ ಇಲ್ದಿರಾ ಅಂತ ನಾನು ಹೇಳ್ತಾ ಇಲ್ಲ. OTP ತಗೊಂಡು ಪಂಚ್ ಮಾಡಿದ್ದಾನೆ, ನಾಳೆ ಬೆಳಿಗ್ಗೆ ನಿಮ್ ಸಿಲಿಂಡರ್ ಬರುತ್ತೆ ಮನೆ ಹತ್ರ ಅಂತ ನಾನು ಹೇಳ್ತಾ ಇದ್ದೀನಿ. ನೀವು ಅದನ್ನ ನೀವು ರೆಕಾರ್ಡ್ ಕ್ರಿಯೇಟ್ ಹೌದು. ಈಗ ಇದನ್ನ ಗೊತ್ತಿಲ್ದಿರಾ ಪಂಚ್ ಮಾಡಿದ್ದಾನೆ ಅಂತ ಹೇಳಿದ್ರಲ್ಲ, ನಿಮ್ಗೆ ಏನಾಗಿ ಕೇಳಿದ್ರು ಕೊಡ್ಬೇಕಲ್ವಾ ಸಿಲಿಂಡರ್? ಯಾವ್ದು ಉಪವಾಸ ಇರೋದಾ 2 ದಿವಸದಿಂದ? ಸರ್, ಉಪವಾಸ ಅಂತಲ್ಲ, ಮತ್ತೆ ನೀವು ಮಾಡ್ತಾ ಇರೋದು ಅದೇ. ಈಗ ಮಿಸ್ ಆಗಿ ತಗೊಂಡ್ಬಿಟ್ಟಿದ್ದಾನೆ, ಆಯ್ತು ಹೋಯ್ತು. ಉಪವಾಸ ಇರ್ಬೇಕಾ? 6 ದಿನ ಬೇಕಾ? 6 ದಿನ ಬೇಕಾ? ಬ್ಯಾಕ್ಲಾಗ್ ಅವಾಗ ಇವಾಗ ನಿಮ್ಮ ಮಿಸ್ ಆಗಿರೋದಕ್ಕೆ ನಾವು ಉಪವಾಸ ಇರ್ಬೇಕಾ? ಫೋನ್ ಮಾಡಿ ಏನ್ ಹೇಳಿದ್ರು ಗೊತ್ತಾ? 10ನೇ ತಾರೀಕು 11ನೇ ತಾರೀಕು ಫೋನ್ ಮಾಡಿ, ಅಣ್ಣ OTP ಇದು DSC ನಂಬರ್ ಕೊಡಿ, ನಾವು ಬರ್ತಾ ಇದ್ವಿ, ಗೇಟ್ ಅಲ್ಲಿ ಇದ್ದೀನಿ ಅಂತ ಹೇಳ್ದ ಹುಡುಗ. ಗೇಟ್ ಅಲ್ಲಿ ಇದ್ದೀನಿ ಅಂತಂದ್ಮೇಲೆ ಮನೆಗೆ ಹೋಗ್ತಾನಲ್ಲ, ಅವಾಗ ನಾವು DSC ನಂಬರ್ ಕೊಟ್ವಿ. ಬರ್ಬೇಕಲ್ವಾ ಸರ್? ಇದೊಂದೇ ಅಲ್ಲ,
ಬರ್ತಾ ಇದ್ದಾನೆ ಹುಡುಗ ಡೆಲಿವರಿ ಬರ್ತಾ ಇದ್ದಾನೆ. ಮತ್ತೆ ನೋಡಿ ಈಗ ಇವ್ರೇನ್ ಹೇಳ್ತಾ ಇದಾರೆ ಅಂತಂದ್ರೆ ಸಿಲಿಂಡರ್ ಕೊಟ್ಟಿಲ್ವಲ್ಲ, OTP ಏನ್ ಕೊಟ್ರಿ ನೀವು? ಅವ್ರ ಹಂಗ ಮಾಡ್ತಾರೆ, ನೀವು ಕೊಡಬಾರ್ರಿ ಅಂತ. ಬೇಜವಾಬ್ದಾರಿಗೆ ಎಷ್ಟು ಉತ್ತರ ಕೊಡ್ತಾರಂದ್ರೆ ಈ OTP ಏನ್ ಕೊಟ್ರಿ ನೀವು? ಈಗ ಆಯ್ತು, ಅವ್ರು ಬುದ್ಧಿವಂತರಿದ್ದಾರೆ, ಕೊಟ್ಟಿದ್ದಾರೆ. ಎಷ್ಟು ಜನ ಬಡವರು ಇದ್ದಾರೆ, ವಿದ್ಯಾವಂತ ಇಲ್ಲದೆ ಇರೋರು ಎಷ್ಟು ಜನ ಇದ್ದಾರೆ. OTP ಕೊಡಿ ಸಿಲಿಂಡರ್ ತರ್ತೀವಿ ಅಂತಾರೆ, OTP ಕೊಡ್ತಾರೆ. ಹಿಂಗ್ ಮಾಡಿದಾರೆ ಅಂತ ಕೇಳಿದ್ರೆ ಅವ್ರನ್ನ ಕರೆದು ಉಗಿಯೋದು ಬಿಟ್ಬಿಟ್ಟು ನಮಗೆ ಹೇಳ್ತಾರೆ OTP ನೀವು ಕೊಡಬಾರ್ದು ಅಂತಾರೆ. ಸರ್ ಬೇರೆ ಏಜೆನ್ಸಿ ಎಷ್ಟು ಬೇಜವಾಬ್ದಾರಿಯಿಂದ ಹೇಳ್ತಾರೆ ನೋಡಿ. 2 ದಿವಸಕ್ಕೊಂದ್ಸಲ ಬರ್ತಾ ಇದಾವೆ ಸಿಲಿಂಡರ್. ನೀವು ಅರ್ಥ ಮಾಡ್ಕೋಬೇಕು, ಏನ್ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಈ ತರ ಕಷ್ಟದಲ್ಲಿರುವಾಗ ಜನ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು, ಡಿಮ್ಯಾಂಡ್ ಮಾಡಬಾರ್ದು. ಸರ್ ಕಷ್ಟ ಇರೋದು ಹೋಟ್ಲಿಗೆ, ಸಾಮಾನ್ಯ ಜನಗಳಿಗಲ್ಲ. ಸರ್ ವಾರ್ ನಡೀತಾ ಇದೆ, ನಮಗೂ ಕೂಡ ಸಾಮಾನ್ಯ ಜನಕ್ಕೆ ತೊಂದರೆ ಇಲ್ಲ. ಸಾಮಾನ್ಯ ಜನಕ್ಕೆ 30 ದಿನಕ್ಕೆ ಕೊಡ್ಬೇಕಂತ ಆಹಾರ ಸಚಿವರು ಹೇಳಿದ್ದಾರೆ, ನಮ್ಮ ಜಿಲ್ಲಾಧಿಕಾರಿ ಹೇಳಿದ್ದಾರೆ. ನೋಡಿ ಇವ್ರು ಹೇಳ್ತಾ ಇದಾರೆ ಈಗ ತೊಂದರೆ ಇದೆ ಸಿಲಿಂಡರ್ ಕೊಡಕ್ಕೆ. ದೇಶ ಕಷ್ಟದಲ್ಲಿದೆ ಸರ್, ಪ್ರಾಡಕ್ಟ್ ಕಷ್ಟದಲ್ಲಿದೆ. ಕಮರ್ಷಿಯಲ್ ಸಿಲಿಂಡರ್ ಗೆ ಕಷ್ಟ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಕಮರ್ಷಿಯಲ್ ಸಿಲಿಂಡರ್ ಸಾಮಾನ್ಯ ಜನಕ್ಕೆ ಇಲ್ಲ ಅಂತ ಹೇಳಿಲ್ಲ. ನೀವ್ ಅದು- ಹೇಳ್ತಾ ಇದ್ರೆ ಸಾಮಾನ್ಯ ಅದನ್ನು ಜನಕ್ಕೆ ಇವಾಗ ಅಂತ. 10% ಕಮರ್ಷಿಯಲ್ 10% ಕೊಡ್ತೀವಿ ಅಂತ ಹೇಳ್ತಿದ್ದಾರಲ್ಲ. ಅವಾಗ ಬಂದು ಮಾತಾಡ್ತಾ ಇದೀವಿ, ನೀವು OTP ಕೊಟ್ಟಿದ್ದ ತಪ್ಪು, ನೀವು OTP ಕೊಡಬಾರ್ದು. ಸರ್, ಪ್ರತಿ ಕೆಲಸ ಸಾರಿ- ಹೇಳ್ಬಿಡ್ರಿ ಸರ್, ಆ ಥರ ಕೆಲಸ ಮಾಡಿದ್ರೆ ನೀವು ಪ್ರತಿ ಇಟ್ಕೊಂಡಿದ್ದೀರಿ. ಸಾರಿ ಬರ್ತಾ ಇದ್ದಾರೆ, ಒಂದು 10 ನಿಮಿಷ ಕೂತ್ಕೊಳ್ಳಿ. ಪ್ರತಿ ಸಾರಿ OTP ಕೊಟ್ಟಾಗ ಸಿಲಿಂಡರ್ ಬರೋದು, ಈ ಸಾರಿ ಬಂದಿಲ್ಲ ಅಂತ ಅಂದ್ರೆ ನೀವ್ ಯಾಕೆ OTP ಕೊಟ್ರಿ? ಕೊಡಿಸ್ತೀನಿ ಅಂತ ಹೇಳ್ತಾ ಇದ್ದೀನಿ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಉಪವಾಸ ಇರೋದ ನಾವು 10 ದಿವಸ ಎಷ್ಟು ಮಾತಾಡ್ದು ಅಷ್ಟೇ ಬಂದ್ರೆ ಕೊಡ್ತಾರೆ. 10 ದಿವಸ ಉಪವಾಸ ಇರೋದಾ? ಅಲ್ಲ ಶುಕ್ರವಾರ ಬಂದಿದ್ದು ಸರ್, ಸೋಮವಾರ ಬರ್ರೋದು. ಸೋಮವಾರ ಬಂದಿದ್ದು. ಸೋಮವಾರ ಬಂದು ಒಂದೇ ಅಲ್ಲ, ನಮ್ಮ ದೇಶ ಪ್ರಪಂಚ ಬಂಧವಾಗಿದೆ. ಶುಕ್ರವಾರ ಬಂದು ಕೇಳ್ರಿ ಅಲ್ಲಿ. ಅದೇ ಇದ್ರೆ ಎಲ್ಲ ಪ್ರಾಬ್ಲಮ್ ಆಗೋದು. ಒಂದು DSC ನಂಬರ್ ತಗೊಂಡು ಡೆಲಿವರಿ ಕೊಡ್ತಾನೆ ಅಂತ ಹೇಳಿರೋದು ಏನಾಯ್ತು ಸಮಸ್ಯೆ ಅಂತ ಅದನ್ನ ಕೇಳ್ತಿರೋದು. ಬರ್ಲಿಲ್ಲ ಅಂದ್ರೆ ಬೇಡ, ಎಲ್ಲರೂ ನಮಗೂ ಆಗತ್ತೆ. ನಾವ್ ಕೇಳ್ತಾರೆ ಡೆಲಿವರಿ ಕೊಡ್ತೀನಿ ಅಂತ OTP ತಗೊಂಡಲ್ಲ, ಅದೇನ 10 ದಿವಸ ಬೇಕು ಅಡ್ಜಸ್ಟ್ ಮಾಡಕ್ಕೆ. ಆಯ್ತು, ಏನೋ ಬೇರೆಯವ್ರು ಕೊಟ್ಟಿದ್ದು ತಾನೆ, ಫೋನ್ ಮಾಡಿ ಹೇಳಿ ಎಲ್ಲ ಹೇಳಿದ ಆಯ್ತಲ್ಲ, ಅವ್ರು ಬಂದು ಇವ್ರಿಗೂ ತಿಳಿಸಿದ್ವಲ್ಲ, ಅವ್ರು ನೆನ್ನೆ ಡೆಲಿವರಿ ಕೊಡ್ಬೋದಿತ್ತಲ್ಲ. ಇವಾಗ ಏನ ಅದು ಅವತ್ತಿಂದ ನೀವು ದೂರ ಸಿಲಿಂಡರ್ ಸ್ಟಾಕೆ ಬಂದಿಲ್ಲ, ಬರ್ತಾ ಇದೆಯಲ್ಲ. ಆಯ್ತು, 2 days 1 days 3 days ಬರ್ತಾ ಇದೆಯಲ್ಲ, ಆ ಬಂದಿದ್ದೆಲ್ಲ ನಮ್ಗೆ ಕೊಡ್ಬೋದಿತ್ತಲ್ಲ. ಇಲ್ಲಿ ಬಂದು ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಎಷ್ಟು ದಿವಸದಿಂದ ಒಂದು 10 ನಿಮಿಷ ಕೂತ್ಕೊಂಡ್ರೆ ಹೇಳ್ತಾನೆ ಇದ್ದೀರಿ ಸರ್. ಏನ್ 10 ದಿವಸದಿಂದ ಅದನ್ನೇ ಹೇಳ್ತಾ ಇರೋದ, ಫೈನಲ್ ಆಗಿಲ್ವಲ್ಲ. ಯಾವ ಏರಿಯಾ ಸರ್ ನಿಮ್ದು? ಸರ್ ಉತ್ತೂರು. ಸರ್ ಅವ್ರದ್ದು 10ನೇ ತಾರೀಕು ಬುಕ್ ಮಾಡಿದ್ದಾರೆ ಸಿಲಿಂಡರ್. ನಮ್ಮಲ್ಲಿ ಈಗ 5 to 6 days ಬುಕಿಂಗ್ ಹೋಗ್ತಾ ಇದೆ. ಡೆಲಿವರಿ ಬಾಯ್ ಬಂದ್ಬಿಟ್ಟು ಪಕ್ಕದಲ್ಲಿ ಕೊಡೋ OTP ಬಂದು ಇವ್ರನ್ನ ತಗೊಂಡು ಪಂಚ್ ಮಾಡಿದ್ದಾರೆ. ಅವ್ರಿಗೆ ಹೇಳಿದೀನಿ ನಾಳೆ ಸಿಲಿಂಡರ್ ಕೊಡಿಸ್ತೀನಿ ಅಂತ. ಅವ್ರು ಮೀಡಿಯಾನ್ ಕರೆಸಿ ರೆಕಾರ್ಡ್ ಮಾಡ್ತಾ ಇದ್ದಾರೆ. ಇದೇ ಪ್ರಾಬ್ಲಮ್. ನಾಳೆ ಬೆಳಿಗ್ಗೆ ಅವ್ರ ಮನೆಗೆ ಸಿಲಿಂಡರ್ ಹೋಗುತ್ತೆ. ನೀವು ನಿನ್ನೆ ಅವ್ರನ್ನ ಕುಣಿಸಿ ನೀಟಾಗಿ ಹೇಳ್ಬಿಟ್ಟಿದ್ರೆ ಅವ್ರು ಸರ್, ಮಾಡ್ತಾ ಇದ್ದೀರಾ ನಿನ್ನೆ ಸರ್? ಮೊನ್ನೆ 3 ದಿವಸದಿಂದ ಅವ್ರು ಯಾರೋ ನೋಡಿದ್ರೆ DC ಗೆ ಹೋಗಿ ಹೇಳ್ಕೊಳ್ಳಿ ಅಂತಾರಂತೆ. ನಿನ್ನೆ ಆತರ ಯಾರು ಮಾತಾಡಲ್ಲ ಸರ್. ಹಲೋ, ಯಾರು ಒಂದೇನಾ ಎರಡ ಕೇಳಿದ್ರು? ಇಲ್ಲ ಬೇಡ ಹೇಳಿದ್ದು. ಬೇಡ ಹಾ. ನಿಮ್ಮ ಸಿಲಿಂಡರ್ ನಾಳೆ ಬೇಡ, ಬೆಳಿಗ್ಗೆ ಬೇಡ. ಬರ್ತದೆ. ಇನ್ನೇನ್ ಹೇಳ್ಬೇಕು ಹೇಳಿ. ನಿನ್ನೆನೆ ಹಿಂಗೆ ಹೇಳಿದ್ರೆ. ನಿನ್ನೆ ವಿಜಯ್ ಕುಮಾರ್ ಅಂತ ಹೇಳಿದ್ರು ಕಸ್ಟಮರ್, ಅವ್ರ ಸಿಲಿಂಡರ್ ಹೋಯ್ತು. ಎಮರ್ಜೆನ್ಸಿ ಇರೋದು ವಿಜಯ್ ಕುಮಾರ್ಗೆ ಅಂತ ಅಂದ್ಬಿಟ್ಟು. ಇಲ್ಲ ನಾವು ವಿಜಯ್ ಕುಮಾರ್ ಬಂದು ನಿಮ್ ಹುಡುಗ ಯಾರೋ ನಿಮ್ ಡ್ರೈವರ್ ಗಾಡಿ ಹುಡುಗ ಅವ್ರ ಹೆಸರು ಅವ್ರ ಇಂಥವ್ರು ಯಾರು ಇರೋದು ಅಂತ ಅವ್ರ ಹೆಸರು ಹೇಳಿರೋದು ನಾವು. ನಮ್ಮಲ್ಲಿ ಯಾರು ವಿಜಯ್ ಕುಮಾರ್ ಅಂತ ಇಲ್ವೇ ಇಲ್ಲ. ಸುರೇಶ್ GM ಅಂತ ನನ್ಗೆ ಇವಾಗ ನೀವು ಬಂದಿದ್ದ ಆದ್ಮೇಲೆ ಗೊತ್ತಾಗ್ತಾ ಇದೆ. ನಿಮ್ಗೆ ಯಾರು ಇಂಥ ಕಸ್ಟಮರ್ದು ಇಂಥ ಸಮಸ್ಯೆ ಆಗಿದೆ ಯಾರು ಹೇಳಿಲ್ಲ ಇದುವರೆಗೂ ನಿಮ್ಗೆ? ಸರ್ ಅವ್ರಿಗೆಲ್ಲ ಸಿಲಿಂಡರ್ ಹೋಗಿದೆ. ಯಾರಿಗೂ ಹೋಗಿದೆ? ಸುರೇಶ್ ಅವ್ರಿಗೆ ಹೋಯ್ತಾ? ಯಾರು ಅವ್ರು ನಿಮ್ಗೆ 5 days ಇಂದ ಬಂದು ನಿಮ್ಗೆ ವಿಷಯ ತಿಳಿಸಿದಲ್ಲ ನಿಮ್ ಆಫೀಸ್ ಬಂದು, ಇಲ್ಲಿ ತನಕ ಅವ್ರು ನಿಮ್ಗೆ ಗಮನಕ್ಕೆ ತರಲಿಲ್ವಾ ಇಂಥ ಕಸ್ಟಮರ್ ಇಂಥ ಸಮಸ್ಯೆ ಆಗಿದೆ ಅಂತ? ಯಾರ್ಯಾರ ಸಮಸ್ಯೆ ಆಗಿದೆ ಅವ್ರಿಗೆಲ್ಲ ಸಿಲಿಂಡರ್ ಹೋಗ್ತಾ ಇದೆ. ಇಲ್ವಾ ಸರ್, ಇವಾಗ ನಮ್ ಸಮಸ್ಯೆ ಬಂದ್ ಹೇಳಿ ನಿಮ್ ಆಫೀಸ್ 5 days ಆಯ್ತಲ್ಲ ಸರ್, ಯಾಕೆ ಹೋಗಿಲ್ಲ ಸರ್? ಅಣ್ಣ ಅವ್ರು ಮಾತಾಡ್ಲಿ ಇರು.